ಇದನ್ನು ಬಂದ್ಬಿಟ್ಟು ಕಂಪ್ನಿಯವರು ನಿಮ್ಮ ಜೊತೆ ಬೇಕಿದ್ರೆ ಟೈಅಪ್ ಮಾಡ್ಕೊತಾರೆ. ಇದನ್ನು ಟೈಅಪ್ ಮಾಡ್ಕೊಂಡು ಬೈಬ್ಯಾಕ್ ಅಗ್ರಿಮೆಂಟು ಮಾಡಿಕೊಡ್ತಾರೆ. ಬೈಬ್ಯಾಕ್ ಅಗ್ರಿಮೆಂಟ್ ಮಾಡ್ಕೊಂಡು ಹೇಳಿದ್ವಲ್ಲ ರೇಟಿಗೆ, ಈಗ ಏನು ಹಸಿದು 25 ರೂಪಾಯಿ kg ಹಂಗೆ ತೊಗೊತಾರೆ, ಒಣಗಿಸ್ಕೊಟ್ರೆ 250 ರೂಪಾಯಿ kg. ಆಮೇಲೆ ಇದ್ರ ಕಂಡನೂ ತೊಗೊತಾರೆ. ಕಂಡ ಬಂದ್ಬಿಟ್ಟು 2 ರಿಂದ 4 ರೂಪಾಯಿ kg. ಕಂಡ ಅಂದರೆ ನೀವು ದೊಡ್ಡದಾದ್ಮೇಲೆ ಗಿಡ ಅಲ್ಲಿ ನೋಡಿದ್ವಲ್ಲ ಗಿಡನ, ದೊಡ್ಡದಾದ್ಮೇಲೆ ಈ ಕಂಡನ ಬರೀ ಕಂಡ ಮಾತ್ರ ತೊಗೊತಾರೆ. ಎಲೆ ಉದುರಿಸಿ ಕಂಡ ಮಾತ್ರ ಕೊಡಬೇಕು, ಅದು ಒಣಗಿಸಿ ಕೊಡಬೇಕು. ಸ್ಟೆಮ್ ಅದನ್ನೇನು ಮಾಡ್ತಾರೆ ಅವರು? ಅದನ್ನು ಪ್ರೊಸೆಸಿಂಗ್ ಮಾಡ್ತಾರೆ. ಓ, ಅಂದ್ರೆ ಬೇರು ಹೋಗುತ್ತೆ, ಜೊತೆಗೆ ಸ್ಟೆಮ್ ಕೂಡ ಹೋಗುತ್ತೆ. ಸ್ಟೆಮ್ ಹೋಗುತ್ತೆ. ಇದನ್ನ ಬೈಬ್ಯಾಕ್ ಈಗ ಸೆಟಪ್ ಅದು ಹೇಗೆ ಮಾಡ್ಕೊಳ್ಬೇಕು? ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಹೇಗೆ? ಇಲ್ಲ, ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೇ ಇದು ಮಾಡ್ಕೊಡ್ತೀವಿ. ಇದನ್ನ ನೀವು ಈಗ ಈ ವರ್ಷ ಹಾಕೋದು ಪೀರಿಯಡ್ ಮುಗಿಯಿತು, ನೀವು ನೆಕ್ಸ್ಟ್ ಇಯರ್ ಏನಿದ್ರು ಆಗಸ್ಟಿಂದ ಅಕ್ಟೋಬರ್ ಒಳಗಡೆ ಹಾಕಬೇಕು. 1 ಎಕರೆಯಲ್ಲಿ ನಿಮಗೆ ಜಾಸ್ತಿ ಏನಿಲ್ಲ, ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 20,000 ಖರ್ಚು ಬರ್ಬೋದು. 20 ರಿಂದ 25. 20 ರಿಂದ 20,000 ನಿಮಗೆ ಆ ಗಿಡಗಳ ಇದಕ್ಕೆ ಕೊಂಬೆಗೆ ನಿಮಗೆ ಅದೆಲ್ಲ ಫ್ರೀ ಕೊಡ್ತೀವಿ. ನಿಮಗೆ ಏನು ನಾಟಿ ಮಾಡಕ್ಕೆ, ಆಮೇಲೆ ನೀರು ಬಿಡಕ್ಕೆ, ಅದಕ್ಕೆ ಖರ್ಚಾಗೋದು ನಾನು ಹೇಳ್ತಾ ಇರೋದು. ನೀವು ಏನು ಅಂದರೆ ನಾವು ಗಿಡಗಳು ಕೊಡ್ತೀವಿ, ನಾಟಿ ಮಾಡಿ ಪ್ರತಿಯೊಂದು ಬೆಳೆಸ್ಕೊಡೋ ಜವಾಬ್ದಾರಿ ರೈತರದಾಗಿರುತ್ತೆ.